ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಖುಷಿಯಾಗಿ ನಗ್ನಗ್ತಾ ಆರಾಮಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ನಾನು ನಿಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ. ಆ ಟೆಂಪಲ್ ಎಲ್ಲಿದೆ, ಹೇಗಿದೆ, ಅಲ್ಲಿ ಯಾವ ದೇವ್ರನ್ನ ಪೂಜೆ ಮಾಡ್ತಾರೆ ಎಲ್ಲವನ್ನೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ನನ್ಗೆ ದೇವ್ರು ಅಂತಂದ್ರೆ ಹೇಗೆ ಗೊತ್ತಾ, ನಾನು ಆ ದೇವ್ರಿಗೆ ಯಾವ್ದೋ ಒಂದ್ ವಿಷಯಕ್ಕೆ ಥ್ಯಾಂಕ್ ಯು ಹೇಳ್ಬೇಕು ಅಥವಾ ನನ್ನ ಕಷ್ಟಗಳನ್ನ ಹೇಳ್ಕೋಬೇಕು ಅಂತ ಅಂದಾಗ, ನಾನು ಎಲ್ಲಿ ನಿಂತಿರ್ತೀನೋ ಅಲ್ಲಿಂದಾನೆ ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಕಣ್ಮುಚ್ಚಿ ಬೇಡ್ಕೊಂಡಾಗ ಅಥವಾ ಕೇಳ್ಕೊಂಡಾಗ ನಿಜವಾಗ್ಲೂ ಆ ದೇವ್ರಿಗೆ ಸಲ್ಲುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಇವತ್ತು ಪೂಜೆ ಮುಗಿಸಿ ಹೋಗ್ತಾ ಇದೀವಿ. ಜಸ್ಟ್ ರೀಚ್ ಆಗಿದೀವಿ ನಾವೀಗ. ಈ ಟೆಂಪಲ್ ಇರೋದು ದೊಮ್ಲೂರಲ್ಲಿ. ನೀವು ಮ್ಯಾಪ್ ಅಲ್ಲಿ ಸೂರ್ಯನಾರಾಯಣ ಟೆಂಪಲ್ ಅಂತ ಹಾಕಿದ್ರೆ ನಿಮ್ಗೆ ಲೊಕೇಶನ್ ತೋರಿಸುತ್ತೆ. ಒಂದ್ಸಲಿ ನೀವು ಇಲ್ಲಿ ಖಂಡಿತವಾಗ್ಲೂ ಬರ್ಲೇಬೇಕು. ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್ ಟೆಂಪಲ್. ಅಂಡ್ ಇಲ್ಲಿ ಯಾವ ದೇವ್ರನ್ನ ಪೂಜೆ ಮಾಡ್ತಾರೆ ಅಂತ ಅಂದ್ರೆ ನಿಮ್ಗ ಈಗಾಗ್ಲೇ ಗೊತ್ತಾಗಿರುತ್ತೆ, ನೇಮ್ ಅಲ್ಲೇ ಇದೆ ಸೂರ್ಯನಾರಾಯಣ ಅಂತ. ಸೊ ಆ ಒಂದು ದೇವ್ರನ್ನ ಇಲ್ಲಿ ಪೂಜಿಸಲ್ಪಡತ್ತೆ. ಈ ಟೆಂಪಲ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಾನು ಲಾಸ್ಟ್ ವೀಕ್ ಅಂದ್ರೆ ಇವತ್ತು ಲಾಸ್ಟ್ ಸಂಡೇ ನಾನು ಇಲ್ಲಿಗೆ ಬಂದಿದ್ದೆ. ಬಟ್ ಈ ಒಂದು ಪೂಜೆ ಏನಿದೆ ಈಗ ನಾನು ಏನ್ ನಿಮಗೆ ತೋರಿಸ್ತೀನಿ ಅದನ್ನ ನಾನು ಮಿಸ್ ಮಾಡ್ಕೊಂಡಿದ್ದೆ. ಇದು 12 ವರ್ಗೂ ಓಪನ್ ಇರುತ್ತೆ. ಬೆಳಗ್ಗೆ 5ಗೆ ಎಲ್ಲ ಓಪನ್ ಆದ್ರೆ 12 ಓಪನ್ ಇರುತ್ತೆ. ಮತ್ತೆ ಸಂಜೆನೆ ಓಪನ್ ಆಗೋದು, 12 ಕ್ಲೋಸ್ ಮಾಡ್ಬಿಡ್ತಾರೆ. ಬಟ್ ಬೆಳಗ್ಗೆ 6:30ಗೆ ಒಂದು ಪೂಜೆ ಇರುತ್ತೆ, ಮತ್ತೆ 8:30ಗೆ ಒಂದು ಪೂಜೆ ಇರುತ್ತೆ. 6:30ಗೆ ಅಭಿಷೇಕ ಮಾಡೋದು ಇರುತ್ತೆ. 8:30ಗೆ ಅಲಂಕಾರ ಮಾಡಿ ಆರತಿ ಬೆಳಗೋದು ಇರುತ್ತೆ. ಸೊ ನಾನು ಲಾಸ್ಟ್ ವೀಕ್ ಇದೆರಡನ್ನು ಮಿಸ್ ಮಾಡ್ಕೊಂಡಿದ್ದೆ. ಅದು ನನ್ನ ಮನ್ಸಲ್ಲಿ ಕೂತ್ಬಿಟ್ಟಿತ್ತು, ನಾನು ಅದನ್ನ ನೋಡ್ಬೇಕು ಅಂತ. ಇದು ಎಲ್ಲಾ ಟೆಂಪಲ್ಸ್ ಅಲ್ಲೂ ಮಾಡ್ತಾರೆ. ಈಗ ನೀವ್ ಯಾವ್ದೇ ಟೆಂಪಲ್ಗೆ ಹೋದ್ರು ಫಸ್ಟ್ ಅಭಿಷೇಕ ಮಾಡಿ ಆಮೇಲೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಬಟ್ ಇಲ್ಲಿ ಒಂಥರ ಸ್ಪೆಷಲ್ ಅಂತ ಅನ್ಸುತ್ತೆ. ಅಂಡ್ ಎಷ್ಟೊತ್ತಿದ್ರು ಬೋರ್ ಆಗಲ್ಲ, ಅದಂತೂ ನಾನು ನಿಮಗೆ ಹೇಳ್ಬಲ್ಲೆ. ನೀವ್ ಎಷ್ಟೊತ್ ಬೇಕಾದ್ರೂ ಇರಿಯಲಿ ಬೋರ್ ಆಗಲ್ಲ. ನಾವು ಆಲ್ಮೋಸ್ಟ್ 6:30ಗೆ ಅಲ್ಲಿ ರೀಚ್ ಆದ್ವಿ. 9:30 ವರ್ಗೂ ಅಲ್ಲಿದ್ವಿ. ಒಂದು ಸೆಕೆಂಡ್ ಕೂಡ ಬೋರ್ ಆಗಿಲ್ಲ ನಂಗೆ. ಆಕ್ಚುಲಿ 6:30ಗೆ ಪೂಜೆ ಸ್ಟಾರ್ಟ್ ಆಗಿ 7:20ಗೆ ಪೂಜೆ ಮುಗಿಯುತ್ತೆ. ಅದಾದ್ಮೇಲೆ ಕರ್ಟನ್ ಹಾಕ್ಬಿಟ್ರೆ 8:30ಗೆನೆ ಓಪನ್ ಮಾಡೋದು. ಸೊ ಆ 1 hour ಏನಿದೆ, ಆ 1 hour ಅಲ್ಲಿ 1 ಸೆಕೆಂಡ್ ಕೂಡ ನಿಮಗೆ ಬೋರ್ ಅಂತ ಅನ್ಸೋದಿಲ್ಲ. ಇದಿಷ್ಟು ನಾನು ಈ ಟೆಂಪಲ್ ಬಗ್ಗೆ ನಿಮಗೆ ಹೇಳ್ಬೋದು. ಅಂಡ್ ನಾನು ಎಷ್ಟೇ ಹೇಳಿದ್ರು ನೀವು ಇಲ್ಲಿ ಬಂದು ನೀವ್ ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಅಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ ಟೆಂಪಲ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ವ್ಲಾಗ್ ಅಲ್ಲಿ ಅದು ಎಷ್ಟಲ್ಲಿ ಹೇಳಿದಿನೋ ಗೊತ್ತಿಲ್ಲ, ಬ್ಯೂಟಿಫುಲ್ ಅಂತ ಇಟ್ ಮೀನ್ಸ್. ಓಕೆನಾ? ಸೊ ಇದು ಈ ದೇವಸ್ಥಾನದ ಕತೆ. ಪೂಜೆ ನಡಿಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಯಾರ್ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೋ ಅವರೆಲ್ಲರೂ ಅಲ್ಲಿಗೆ ಹೋಗಿ ಆ ಒಂದು ಮೊಮೆಂಟ್ ನ ವಿಟ್ನೆಸ್ ಮಾಡಿ ನಿಮ್ಗೊಂಥರ ಬೇರೆ ತರ ಫೀಲ್, ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅಂಡ್ ಪ್ರಸಾದ ತಿನ್ಕೊಂಡು ನಾವ್ ಅಲ್ಲಿಂದ ಹೊರಟ್ವಿ. ಏನೋ ಒಂಥರ ಖುಷಿ ಆಗ್ತಿತ್ತು. ನಾವ್ ಇಷ್ಟಪಟ್ಟು ಏನಾದ್ರು ಮಾಡಿದಾಗ ನಮ್ ಮುಖದಲ್ಲಿ ನಗು ತುಂಬಿ ತುಳುಕ್ತಾ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಯಾರ್ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದಿರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.